ಹಾಯ್ ಫ್ರೆಂಡ್ಸ್, ನಾನು ಸುಪ್ರೀತಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಸಾಲ ಗೋಡಂಬಿ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡಿರೋ ಹೊಸ ಅಡುಗೆದು ನೋಟಿಫಿಕೇಶನ್ ಸಿಗುತ್ತೆ. ಗೋಡಂಬಿ ಬಿಸ್ಕೆಟ್ ಮಾಡೋಕ್ಕೆ ನಾನಿಲ್ಲಿ 2 ಕಪ್ ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕ್ತಿದ್ದೀನಿ, ಅರ್ಧ ಚಮಚ ಅಜ್ವೈನ್, ಅರ್ಧ ಚಮಚ ಬೇಕಿಂಗ್ ಪೌಡರ್, ಅರ್ಧ ಚಮಚ ಬೇಕಿಂಗ್ ಸೋಡಾ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಎಣ್ಣೆ ಹಾಕೋತಿದ್ದೀನಿ. ಇದನ್ನ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಒಂದೇ ಸರ್ತಿ ಜಾಸ್ತಿ ನೀರು ಹಾಕೊಂಡು ಕಲಿಸ್ಕೊಬೇಡಿ. ಯಾವುದೇ ಹಿಟ್ಟು ಕಲಿಸುವಾಗಲೂ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಹಿಟ್ಟು ರೆಡಿಯಾಗಿದೆ. ಈಗ ಹಿಟ್ಟನ್ನ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಗೋಡಂಬಿ ಬಿಸ್ಕೆಟ್ಗೆ ಮಸಾಲೆಗೆ ನಾನಿಲ್ಲಿ ಅರ್ಧ ಚಮಚ ಅಚ್ಕಾರದ ಪುಡಿ ತೊಗೋತಿದ್ದೀನಿ, ಒಂದು ಅರ್ಧ ಚಮಚ ಕಾಳು ಮೆಣಸಿನ ಪುಡಿ, 1 ಚಮಚ ಆಮ್ಚೂರ್ ಪೌಡರ್, ಒಂದು ಅರ್ಧ ಚಮಚ ಚಾಟ್ ಮಸಾಲ, ಒಂದು ಅರ್ಧ ಚಮಚ ಉಪ್ಪು, ಒಂದು ಅರ್ಧ ಚಮಚ ಸಕ್ಕರೆ. ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಅದನ್ನು ಒಂದು ಅರ್ಧ ಚಮಚ ಹಾಕೋಬೋದು. ಇಲ್ಲಾಂದರೆ ಬರೀ ಉಪ್ಪು, ಪೆಪ್ಪರ್ ಪೌಡರ್, ಸಾಲ್ಟ್, ಶುಗರ್ ಹಾಕಿದರೆ ಅಷ್ಟೇ ಹಾಕಿದರೂ ಸಾಕಾಗುತ್ತೆ. ಬ್ಲ್ಯಾಕ್ ಸಾಲ್ಟ್ ಅರ್ಧ ಚಮಚ ತೊಗೋತಿದ್ದೀನಿ. ಈಗ ಈ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ರೆಡಿಯಾಗಿದೆ. ನಿಮಗೆ ಯಾವ ಮಸಾಲ ಬೇಕೋ ಆ ಮಸಾಲ ರೆಡಿ ಮಾಡ್ಕೊಬೋದು. ಇಷ್ಟೆಲ್ಲ ಚಾಟ್ ಮಸಾಲ ಎಲ್ಲ ಬೇಡ ಅಂತ ಹೇಳಿದರೆ ಬರೀ ಅಚ್ಕಾರದ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ಸಾಲ್ಟ್ ಹಾಕಿ, ಶುಗರ್ ಬೇಕಾದರೂ ಹಾಕೋಬಹುದು. ಇಲ್ಲಾಂದರೆ ಅಷ್ಟೇ ಮಿಕ್ಸ್ ಮಾಡಿ ಕಾಜು ಮೇಲೆ, ಗೋಡಂಬಿ ಮೇಲೆ ಸ್ಪ್ರೆಡ್ ಮಾಡ್ಕೋಬಹುದು. 10 ನಿಮಿಷ ಆಗಿದೆ. ಹಿಟ್ಟನ್ನ ರೆಸ್ಟ್ ಮಾಡೋಕ್ಕಿಟ್ಟು ಒಂದು ಕ್ಲೀನಾಗಿರೋ ಸರ್ಫೇಸ್ ಮೇಲೆ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ಒಂದು 1/4 ಇಂಚ್ ದಪ್ಪ ಇದ್ದರೆ ಸಾಕು, ತುಂಬ ದಪ್ಪ ಬೇಡ. ಅಷ್ಟಕ್ಕೀಗ ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ಹಿಟ್ಟು ಎಣ್ಣೆ ಏನು ಹಾಕದೆ ಹಾಗೆ ಲಟ್ಟಿಸ್ಕೊಳ್ಳೋಣ. ಇದರಲ್ಲೇ ಸಾಕಷ್ಟು ಎಣ್ಣೆ ಇರೋದ್ರಿಂದ ನಮಗೇನೂ ಬೇಕಾಗಲ್ಲ ಎಕ್ಸ್ಟ್ರಾ ಲಟ್ಟಿಸ್ಕೊಳ್ಳೋಕ್ಕೆ. ನೋಡಬಹುದು, ಇಷ್ಟು ದಪ್ಪ ಇದ್ದರೆ ಸಾಕು ಹಿಟ್ಟು. ಈಗ ಇದನ್ನು ಒಂದು ಕ್ಯಾಪ್ ತೊಗೊಂಡು ಹಾಫ್ ಮೂನ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಸಣ್ಣ ರೌಂಡ್ ಕ್ಯಾಪ್ ತೊಗೊಳ್ಳೋಣ, ಅಥವಾ ಕಟ್ಟರ್ ಇದ್ದರೆ ಬೆಸ್ಟ್. ಇಲ್ಲಾಂದರೆ ಈ ಸಣ್ಣ ಕ್ಯಾಪ್ ತೊಗೊಂಡು ಒಂದು ಕಡೆಯಿಂದ ಹೀಗೆ ಕಟ್ ಮಾಡ್ಕೊಂಬರೋಣ. ಈ ಶೇಪಲ್ಲಿ ಎಲ್ಲದನ್ನೂ ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಈಗ ಈ ಹಿಟ್ಟೆಲ್ಲ ವಾಪಸ್ ತೊಗೊಂಡು ಮತ್ತೆ ಲಟ್ಟಿಸ್ಕೊಂಡು ಮತ್ತೆ ಇದೇ ಶೇಪ್ ಮಾಡ್ಕೊಳ್ಳೋಣ. ಕಾಜು ಬಿಸ್ಕೆಟ್ನೆಲ್ಲ ಹಿಟ್ಟನ್ನೆಲ್ಲ ಕಾಜು ಶೇಪಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಯಿಲ್ ಒಂದು ಸ್ವಲ್ಪ ಮೀಡಿಯಮಾಗಿ ಬಿಸಿ ಆದಮೇಲೆ ನಾವು ಇದನ್ನು ಹಾಕೋಣ. ತುಂಬ ಬಿಸಿ ಆಗೋದು ಬೇಡ. ಆಯಿಲ್ ಸ್ವಲ್ಪ ಮೀಡಿಯಮಾಗಿ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕೋಣ.
ಈಗ ಫ್ಲೇಮ್ನ ಮೀಡಿಯಮ್ಗಿಟ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಡೀಪ್ ಫ್ರೈ ಮಾಡೋಣ. ಸೆಕೆಂಡ್ ಬ್ಯಾಚ್ ಹಾಕುವಾಗ ಸ್ಟವ್ ಆಫ್ ಮಾಡಿ, ಯಾಕಂದರೆ ಎಣ್ಣೆ ಈಗಲೇ ತುಂಬ ಕಾಯ್ದಿರೋದ್ರಿಂದ ಹಾಕಿಬಿಟ್ರೆ ಅದು ಕರೆಕ್ಟಾಗಿ ಉಬ್ಬಲ್ಲ. ಆಫ್ ಮಾಡಿ ಒಂದು 2 ನಿಮಿಷ ಒಂಚೂರು ಮೀಡಿಯಮ್ ಈಗ ಬಂದಾದಮೇಲೆ ಮತ್ತೆ ಆನ್ ಮಾಡಿ ಫುಲ್ ಲೋ ಫ್ಲೇಮಲ್ಲಿ ಇಟ್ಟು ಸೆಕೆಂಡ್ ಬ್ಯಾಚ್ ಹಾಕೋಣ. ಈಗಲೇ ತೆಗೆದು ಮತ್ತೆ ಈಗಲೇ ಡೈರೆಕ್ಟಾಗಿ ಸೆಕೆಂಡ್ ಬ್ಯಾಚ್ ಹಾಕಿಬಿಟ್ರೆ ಎಣ್ಣೆ ಇನ್ನೂ ತುಂಬ ಬಿಸಿ ಇರುತ್ತೆ, ಅಷ್ಟು ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಎಲ್ಲ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ಇದನ್ನು ಒಂದು ಬೌಲಿಗೆ ತೆಕ್ಕೊಳ್ಳೋಣ. ಎಣ್ಣೆಯಿಂದ ತೆಗೆದಿದ್ದೀವಿ, ಬಿಸಿ ಬಿಸಿ ಇದೆ. ಬಿಸಿ ಬಿಸಿ ಇದ್ದಾಗಲೇ ನಾವು ಮಾಡಿರೋ ಮಸಾಲೆನ ಹಾಕೊಳ್ಳೋಣ, ಆವಾಗ ಅದು ಚೆನ್ನಾಗಿ ಅದ್ರ ಮೇಲೆ ಕೋಟಿಂಗ್ ಆಗುತ್ತೆ. ನಿಮಗೆ ಎಷ್ಟು ಬೇಕು ಉಪ್ಪು ಖಾರ ಹಾಗೆ ರುಚಿಗೆ ತಕ್ಕಷ್ಟು ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಗೋಡಂಬಿ ಬಿಸ್ಕೆಟ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಗೋಡಂಬಿ ಬಿಸ್ಕೆಟ್ನ ಫುಲ್ ತಣ್ಣಗಾಗೋ ತನಕ ಹೊರಗಡೆ ಇಟ್ಟು ತಣ್ಣಗಾದ್ಮೇಲೆ ಏರ್ಟೈಟ್ ಕಂಟೈನರ್ ಬಾಕ್ಸಿಗೆ ಹಾಕಿಟ್ರೆ 2-3 ತಿಂಗಳು ಯೂಸ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.